ರೈಟ್. ಇದ್ರ ಜೊತೆಗೆ ದರ್ಶನ್ನ ಹಳೆ ಕೇಸ್ ಬಗ್ಗೆ ಕೂಡ ನಾವು ಮಾಹಿತಿನ ಕೊಡ್ತಾ ಹೋಗ್ತೀವಿ. ಯಾಕೆಂದರೆ ಇದು ಒಂದೇ ಅಲ್ಲ, ಸಾಕಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ಈಗಾಗಲೇ ವಿಕೃತಿ ಬಯಲಾಗ್ತಾ ಇದೆ. ಒಂದೇ ಕೇಸಲ್ಲ, ನ್ಯಾಯ ಕೇಳಿದ ಕಾರ್ಮಿಕನಿಗೆ ನಾಯಿ ಚೂ ಬಿಟ್ಟು ವಿಕೃತಿಯನ್ನು ಮೆರೆಯಲಾಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. 10 ವರ್ಷದ ಹಿಂದೆ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಘಟನೆ ನಡೆದಿದೆ. ಅದರ ಬೆಳಕಿಗೆ ಬರ್ತಾ ಇದೆ. ಈಗ ಒಂದೊಂದಾಗೆ ಗೊತ್ತಾಗ್ತಾ ಇದೆ. ತೂಗುದೀಪ ಫಾರ್ಮ್ ಹೌಸ್ನಲ್ಲಿ ಕೂಲಿ ಮಾಡ್ತಾ ಇದ್ದಂಥ ಮಹೇಶ್ನ ವಿರುದ್ಧ ತುಂಬ ಕ್ರೂರವಾಗಿ ನಡ್ಕೊಂಡ್ರು ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಬಳಿಯ ಫಾರ್ಮ್ ಹೌಸ್ ಇದೆ, ಅಲ್ಲಿ ಆಗಿರುವಂಥ ಘಟನೆ ಅಂತ ಹೇಳಲಾಗ್ತದೆ. ದರ್ಶನ್ ವಿರುದ್ಧ ಗಾಯಾಳು ಮಹೇಶ್ ಗಂಭೀರ ಆರೋಪವನ್ನು ಈಗ ಮಾಡಿದ್ದಾರೆ. ನೋಡ್ತಾ ಇರೋ ದೃಶ್ಯದಲ್ಲಿ ಯಾವ ರೀತಿ ಅವರಿಗೆ ತೊಂದರೆ ಆಗಿತ್ತು ಅಂತ. ಅಫ್ಕೋರ್ಸ್ ಗೂಳಿ ಬಂದು ಗುಮ್ಮಿತ್ತಂತೆ ಅವರಿಗೆ. ಈ ಸಂದರ್ಭದಲ್ಲಿ ಅವ್ರ ತಲೆ ಬೇರೆ ಬೇರೆ ಭಾಗ ಎಲ್ಲ ಸಮಸ್ಯೆ ಆಗಿದೆ. ಈಗ ಎದ್ದೇಳೋಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಸಂದರ್ಭದಲ್ಲೇ ಕೆಲಸ ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಏನೋ ಏನಾಗಿದೆ ಅದನ್ನು ಹೋಗಿ ಹೇಳ್ಕೊಳ್ಳೋಣ ಅಂತ ಹೋದಂಥ ಸಂದರ್ಭದಲ್ಲಿ ನಾಯಿ ಚೂ ಬಿಟ್ಟಿದ್ರಂತೆ. ಈ ರೀತಿಯಂಥ ಆರೋಪವನ್ನು ಈಗ ಮಾಡ್ತಾ ಇದ್ದಾರೆ. ಕಾರ್ಮಿಕ ಮಹೇಶ್ಗೆ ಕೊಂಬಿನಿಂದ ತಿವಿದಿದ್ದಂಥ ಎತ್ತು, ಅಫ್ಕೋರ್ಸ್ ಕೊಂಬಿನಿಂದ ಗೂಳಿ ತಿವಿದಿತ್ತು, ಕಣ್ಣಿನಿಂದ ತೂರಿ ತಲೆಯಿಂದ ಆಚೆ ಬಂದಿತ್ತು. ಆದರೂ ಕೂಡ ಅವರು ಬಚಾವಾಗಿದ್ದು ಅಂದರೆ ಇಷ್ಟು ಗಾಯ ಆಗಿರಬೇಕು. ಗಾಯಾಳು ಮಹೇಶ್ ನಿಜಲಿಂಗಪುರದ ನಿವಾಸಿ ಈತ. ಅವ್ರು ಹೇಳ್ತಾ ಇರುವಂಥ ಮಾತೀಗ ಚಾಮರಾಜನಗರ ನಿಜಲಿಂಗಪ್ಪ ಪುರದ ನಿವಾಸಿ ಇವರು. ಹಾಗೆ ಅವರ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನಿಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಮಸ್ಯೆ ಇದೆ ಅವರಿಗೆ ಅಂತ ಈ ಸಂದರ್ಭದಲ್ಲಿ ಹೋಗಿದ್ರಂತೆ ಅಲ್ಲಿ. ಆದರೂ ಕೂಡ ಅವರು ಎಂಟರ್ಟೈನ್ ಮಾಡಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ನಾನು ದರ್ಶನ್ ತೋಟದಲ್ಲಿ ಜೀತ ಮಾಡ್ಕೊಂಡಿದ್ದೆ. ನನ್ನ ಕಣ್ಣಿಗೆ ಎತ್ತಿನ ಕೊಂಬು ಚುಚ್ಚಿದ್ರಿಂದ ಕಣ್ಣೇ ಇಲ್ದಂತಾಯಿತು. ಅಂದರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಟಿವಿ ನನಗೇನೊಂದ ಅಭಿಮಾನಿ ಮಹೇಶ್ ಈಗ ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಕಷ್ಟ ಏನಂದು ಯಾರೊಬ್ಬರು ಬಂದು ನೋಡಿಲ್ಲ, ಅವರ ಮ್ಯಾನೇಜರ್ ಕೂಡ ಬಂದಿಲ್ಲ ಅಂತ ಈಗ ಮಹೇಶ್ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ ನಿಜಕ್ಕೂ ನನಗೆ ಸಾಕಷ್ಟು ಸಮಸ್ಯೆ ಮಾಡಿಬಿಟ್ರು ಅಂತ ಮಾತನ್ನು ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಈ ಬಗ್ಗೆ ಮಹೇಶ್ ಮಾತನಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಸರ್, 2014ರಲ್ಲಿ ಟಿ ನರಸೀಪುರದಲ್ಲಿರುವಂತಹ ದರ್ಶನ್ ಅವರ ಒಂದು ತೋಟದ ಮನೆಯಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಾ. ಆಗ ಎತ್ತು ಬಂದು ತಿವಿತು ಅಂತ ಹೇಳ್ತಾರೆ. ಆಗ ಏನಾಯಿತು ಸರ್ ಆ್ಯಕ್ಚುಲಿ? ಸರ್ ಆವಾಗ ಎತ್ತು ನನಗೆ ಕಣ್ಣು ಹೊಡೆದು ಬಿಡ್ತು ಸರ್. ಕಣ್ಣು ಹೊಡೆದು ಬಿಡ್ತು. ಕಣ್ಣು ಹೊಡೆದಾಗ ಹಾಸ್ಪಿಟ್ಲ್ ಎಲ್ಲ ಸೇರಿತು. ಮಾರೋ ಯಾಗ ಮಾಡಿದ್ರು. ಈಗ ಕಣ್ಣು ಕಾಣ್ತಾ ಇಲ್ವಾ ನಿಮ್ಗದು? ಕಾಣ್ತಿ ಕಣ್ಣೆ ಎಲ್ಲ ಕಣ್ಣೆ ತೆಗ್ದಾಕ್ಬಿಟ್ರ ಅದೆಲ್ಲ ತೆಗ್ದಾಕ್ಬಿಟ್ರ ಸರ್. ತೆಗ್ದಾಕ್ಬಿಟ್ಟಾರ ಸರ್. ಅರ್ಧ ಪಾರ್ಸ ಎಲ್ಲ ತೆಗೆದ್ಬಿಟ್ರ ಸರ್. ಕಣ್ಣು ತೆಗೆದ್ಬಿಟ್ರ, ಅರ್ಧ ಪಾರ್ಸ್ ತೆಗೆದ್ಬಿಟ್ರ. ಅತ್ತೆ ನನ್ನ ಸ್ವಾದೇನೇ ಅಚ್ಚುಕಟ್ಟಾಗಿಲ್ಲ. ಯಾವಾಗ ಈ ಬೆಡ್ ಇಂದ ಕೆಳಕ್ಕೆ ಇಳಿಯಕ್ಕೂ ಆಯ್ತಾ ಇಲ್ಲ. ರಿಸರ್ಚು ಕೂಡ ಹೋಗಿ ಮಾಡೋಕ್ಕಾಗಲ್ಲ ಸರ್. ಕಲಿ ಎಲ್ಲ ಅಲ್ಲಿ ಎಮ್ಕ್ಲೆ ಮಾಡುವ ನಂಗೆ ನನ್ನ ತಾಯಿ ಮಾಡಬೇಕು, ಕೈಗೂ ಆಗ್ಲೇ ಕೈ ಆಗಿಲ್ಲ ಆಗಿದ್ದು. ಸ್ವಾಧೀನ ಕಳ್ಕೊಂಡಿದ್ಯಾ? ಕೈಗೆ ಎಲ್ಲ ಸ್ವಾಧೀನ ಇಲ್ಲ ಸರ್. ಸ್ವಾಧೀನ ಎಲ್ಲ ಇದು ಅಚ್ಚುಕಟ್ಟಾಗಿ ಮುರಿದೋಗದ ಸರ್. ಮ್ಯಾನೇಜರು ಬಂದಿಲ್ಲ, ಅವ್ರ ಕಡೆಯವರು ಯಾರು ಯಾನ ನಿನ್ನ ಕಷ್ಟ ಏನಪ್ಪ ಎತ್ಲಪ್ಪ ಅಂತ ನೋಣನೂ ಕೂಡ ಬಂದು ಕೇಳಿಲ್ಲ ಸರ್. ನನ್ನ ಶಿವನ ಮೇಲೆ ಭಾರ ಹಾಕ್ಬಿಟ್ಟು ನನ್ನ ಹಣೆ ಬರ್ನ ಏನು ಮಾಡೋಕ್ಕದ್ದನು. ಅವ್ರ ತೋಟದಲ್ಲೇ ಈಗ ಅಭಿಮಾನಿ ಅನ್ನೋದಕ್ಕಿಂತ ದೊಡ್ಡದಾಗಿ ಅವ್ರ ತೋಟದಲ್ಲೇ ಜೀತ ಮಾಡ್ಕೊಂಡಿದ್ನಲ್ಲ ಸರ್. ನಾನು ಯಾವ ತೋಟದಲ್ಲೇ ಕೂಲಿ ಮಾಡ್ಕೊಂಡು ನನ್ನ ಹೆಂಡತಿ ಮಕ್ಕ ಮರಿ ನನ್ನ ಹೆಂಡತಿ ಮಕ್ಳು ಸಾಕ್ಬೇಕು, ಸಣ್ಣ ಮಕ್ಳು ಅಂದ್ಬಿಟ್ಟು ಒಟ್ಟ ಜೀವನಕ್ಕಂತೂ ಆದ್ನಲ್ಲ ಸರ್. ನಾನು ಮಾಡಿದೆ. ಈಗ ಸಣ್ಣ ಮಕ್ಕಳು, ಈಗ ಮಕ್ಳಿಗೆ ಒಂದು ತನ್ನ ತಂದಾಕ ತಾಕತ್ತು ನಂಗಿಲ್ಲ. ಎದ್ದು ನನಗೆ ಒಂದು ಬಟ್ಟೆ ಹಾಕ್ಲಕ್ಕೆ ತಾಕತ್ತು ನಂಗಿಲ್ಲ. ಇಲ್ಲಿ ನೋಡಿ ನನ್ನ ಪರಿಸ್ಥಿತಿನ ನೋಡಿರಲ್ಲ. ಇದಿಷ್ಟು ಏನು ಇಲ್ಲಿರುವಂತಹ ಮಹೇಶ್ ಅವರ ಪರಿಸ್ಥಿತಿಗಳು. ಅದೇ ರೀತಿಯಾಗಿ ತಾಯಿ ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಅವ್ರು ಅನುಭವಿಸ್ತಾ ಇದಾರೆ ಅಂತ ಹೇಳಿ. ಅದೇ ಬಂದ ವರ್ಷ ಆಯ್ತು ಬಿದ್ಕೊಂಡು ಒಬ್ಬ ಹೆಣ್ಮಗ ಮದುವೆ ಬಂದಾಳ. ಅದಕ್ಕೆ ಅನಿಸಲ್ಲ ಮುರ್ಗಣ್ಣ ಮಗ ತಿನ್ನವು ಅದನ್ನು ನಾವು ಕೂಲಿ ಮಾಡ್ಕೊಂಡು ಇವನು ಕೂಲಿಗೆ ಒಬ್ಬ ಹೋಗ್ಬೇಕು, ನಾವು ಒಬ್ಬ ಕಾಯ್ಕೋಬೇಕು. ಅವು ಕೂಲಿಗೆ ಹೋಗ್ಬೇಕು, ನಾ ಕಾಯ್ಕೋಬೇಕು. ಇಷ್ಟೇ ನಮ್ಮ ಪರಿಸ್ಥಿತಿ ಸರ್. ಹಿಂಗೆ ನನ್ನ ಮಗನಿಗೆ ಈ ತರ ಪರಿಸ್ಥಿತಿ ಆಯ್ತು ಅಂತ ಹೇಳಿ ನೀವೆಲ್ಲ ತೋಟದ ಮನೆಗೆ ಹೋಗಿದ್ರಂತಲ್ಲ, ದರ್ಶನ ತೋಟದ ಮನೆಯಲ್ಲಿ ಅಲ್ಲೇನೋ ಒಂದು ಘಟನೆ ನಡೀತಂತಲ್ಲ, ನಾಯಿ ಬಿಡಂತದ್ದು ಏನಾಯ್ತು ಅದು? ನಾಯಿ ಬಿಟ್ಟಾಗ ಮ್ಯಾಲು ಆದ್ರು ಇವನ್ನ ತಕೊಂಡು ಈಚೆಗೆ ಹಾಕ್ಬಿಡಕ ಅದು ಯಾರು ಅವ್ರ ಆಳು ಗೊತ್ತಿಲ್ಲ ಸರ್. ಆಳು ಎತ್ತಿ ಈಚೆಗೆ ಹಾಕ್ಬಿಟ್ರು ಇವನ್ನ ಬಾಕ್ಲಾಕೊಂಡ್ರು. ಪುನಃ ಇವರು ಎಲ್ಲ ಹೋಗಿ ನಮ್ಮ ಮೈಕ್ ಹೋಗಿ ಆಗ ಒಳಾಕ್ಬಿಟ್ಟು ಆಮೇಲೆ ಒಂದು 3 ದಿನ ಇದ್ದಾನ
ಇದಿಲ್ಲಿ ಆಸ್ಪತ್ರೆ ಕರ್ಕೊಂಡು ಇಲ್ಲ ಹೊಡೆದು ಅಲ್ಲ, ನಿಮಗೆ ನೀವು ನ್ಯಾಯ ಕೇಳಕ್ ಹೋದಾಗ ನಾಯಿ ಚೂ ಬಿಟ್ರಂತಲ್ಲ, ನಿಜನಾ? ಬಿಟ್ರು ನಾಯಿ ಬಿಟ್ಬಿಟ್ರು, ನಾನು ಬಿಟ್ರು, ಲೈಟ್ ಕೆರೆಸ್ಬಿಟ್ರು, ಗೇಟ್ ಗೇಟ್ ಬಾಕ್ಲಾಕ್ ಏನ್ ಮಾಡಿದ್ರು? ಗೇಟ್ ಬಾಕ್ಲು ಹಾಕ್ಬಿಟ್ರು. ಇನ್ಯಾಗ ಹೋದ ಗೇಟ್ ಬಾಕ್ಲು ಬಿಟ್ರು, ಹಾಕ್ಬಿಟ್ಟು ಮ್ಯಾಲಾಗ ನಮ್ಮ ಮೈಕ್ ಗಂಡಕ್ಕೆ ಹೋಗಿದ್ವ ಸುಮಾರಾಗಿ ನಿಮ್ಮ ವಯಸ್ಸದು ಎತ್ತಿ ಒಳಗೆ ಬಿಟ್ಕೊಂಡ್ರು. ಒಬ್ಬ ಬಿಟ್ಕೊಳೋದು ಒಬ್ಬ ಎತ್ತರ ಹಾಕ್ಬಿಟ್ಕೊಂಡ್ರು. ನಾಯಿ ಚೂ ಬಿಟ್ರಾ? ಹ್ಞೂ ನಾಚಿ ಬಿಟ್ರು. ಬಂದ್ಬಿಟ್ರಿ ಹ್ಞೂ ಅಲ್ಗ ಅವ್ರ ದರ್ಶನ ಬಂದಿಲ್ಲ, ಅವ್ರ ಆಳ್ಗಳು ಕೂಲಿ, ಅದ್ಯಾರ ಕೂಲಿ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ಅವರು ಆಗ ಮಾಡಿದವರು. ಮತ್ತೊಂದು ನಟ ದರ್ಶನ್ ಅವರ ಕರಾಳ ಕಥೆಗಳು ಈಗ ಮತ್ತಷ್ಟು ರಿವೀಲ್ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.